ಇನ್ನು ಸಪ್ತಮ ದೃಷ್ಟಿ ಇರುವಂತಹ ಕನ್ಯಾ ರಾಶಿಯವರು ಯಾವಾಗ ನಿಮಗೆ ದೃಷ್ಟಿದೋಷಗಳಾಗ್ತಾ ಇರುತ್ತೆ, ನಿಮ್ಮನ್ನು ಕಂಡಾಗ ಅಸೂಯೆ ಪಡ್ತಾರೆ ಜನಗಳು, ನಿಮ್ಮನ್ನು ಯಾವಾಗಲೂ ಸಹ ನಿಮ್ಮನ್ನು ಒಂದಲ್ಲ ಒಂದು ಅವಘಡಗಳನ್ನು ಅವಮಾನವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ ಜನಗಳು. ನೀವು ಹೇಳ್ತೀರಿ ಯಾವಾಗಲೂ ನಮಗೆ ದೃಷ್ಟಿದೋಷ ಆಗ್ತಾ ಇರುತ್ತೆ, ದೇಹದಲ್ಲಿ ಆಯಾಸವಾಗುತ್ತೆ, ಸುಸ್ತು ಸಂಕಟವಾಗುತ್ತೆ, ದೇಹದಲ್ಲಿ ಒಂದು ರೀತಿಯಾದಂತಹ ಅಲಸ್ಯ ನಮಗೆ ಕಾಡ್ತಾ ಇರುತ್ತೆ. ಇದೆಲ್ಲವೂ ಸಹ ಸಪ್ತಮ ದೃಷ್ಟಿಯನ್ನು ತೋರಿಸ್ತಿರುವಂಥ ಕನ್ಯಾ ರಾಶಿಯವರಿಗಿರುತ್ತೆ. ಮತ್ತು ಪಂಚಮದಲ್ಲಿರುವಂಥ ಶನಿಗ್ರಹ ಯಾವ ವ್ಯವಹಾರಗಳಾದರೂ ವ್ಯವಹಾರಗಳು ಆಗೋದಿಲ್ಲ, ನಿಮಗೆ ವ್ಯವಹಾರಗಳ ಅಡೆತಡೆಗಳಾಗ್ತಾ ಇದೆ, ವ್ಯವಹಾರಗಳು ಯಾವುದೂ ಸಹ ನಮಗೆ ಬರ್ತಾ ಇಲ್ಲ, ಬಂದಂಥ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋದರೆ ಅದರಲ್ಲಿ ಲಾಭ ಬರ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ, ವ್ಯವಹಾರದಲ್ಲಿ ತೊಂದರೆ ತಾಪತ್ರಗಳಾಗ್ತಿದೆ, ಕುಟುಂಬದಲ್ಲೂ ನಾನಾ ರೀತಿ ತೊಂದರೆ ತಾಪತ್ರಗಳಾಗ್ತಾ ಇದೆ. ಪಂಚಮದಲ್ಲಿ ಶನಿ ಇದ್ದಾಗ ನಿಮಗೆ ಒಂದಲ್ಲ ಎರಡಲ್ಲ, ಗುರುವಿನ ಬಲ ಇಲ್ಲ, ಶುಭ ಕಾರ್ಯಗಳು ಆಗೋದಿಲ್ಲ, ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಇವತ್ತಾಗುವಂಥ ಪ್ರಯತ್ನ 1 ವರ್ಷಗಳ ಕಾಲವಾಗುತ್ತೆ. ಕೋರ್ಟು ಕಚೇರಿಗಳಿದ್ದರೆ ಅಪಜಯಗಳಾಗತ್ತೆ. ನಮ್ಮನ್ನು ಮಿತ್ರರಾಗಿ ನೋಡ್ತಿದ್ದಂಥವರು ಸಹ ಶತ್ರುಗಳಾಗಿದ್ದಾರೆ. ನಾನು ಒಂದನ್ನು ಮಾತನಾಡಿದರೆ 10 ಸಮಸ್ಯೆಗಳು ಸೃಷ್ಟಿಯಾಗತ್ತೆ. ಇದೆಲ್ಲವೂ ಸಹ ವೃಶ್ಚಿಕ ರಾಶಿಯವರಿಗಾಗತ್ತೆ. ವೃಶ್ಚಿಕ ರಾಶಿಯಲ್ಲಿರುವಂತಹ ಪಂಚಮನ ಶನಿಯ ದೋಷ, ಗುರುವಿನ ಬಲ ಇಲ್ಲದಂತೆ ಇರುವಂತಹ ರಾಶಿ, ಒಂದಲ್ಲ ಒಂದು ತೊಂದರೆ ತಾಪತ್ರಗಳಿಗೆ ಗುರಿಯಾಗ್ತಿರುವಂಥ ರಾಶಿ ಯಾರು ಅಂತ ಅಂದರೆ ಅದು ವೃಶ್ಚಿಕ ರಾಶಿ. ಅದಕ್ಕೆ ನಾನು ಹೇಳುವಂಥದ್ದು, ವೃಶ್ಚಿಕ ರಾಶಿಯವರು ಅಧಿಪತಿಯಾದಂಥವನು ಕುಜಗ್ರಹ, ಪಂಚಮದಲ್ಲಿರುವಂಥವನು ಶನಿಗ್ರಹ. ಶನಿಯ ಉಪಾಸನೆ ಯಾವಾಗಲೂ ಸಹ ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೈಲಾಭಿಷೇಕವನ್ನು ಮಾಡಿಸುವಂಥದ್ದು, ತೈಲವನ್ನು ಎಣ್ಣೆಯನ್ನು ದಾನ ಮಾಡುವಂಥದ್ದು, ಶನಿಯ ಉಪಾಸನೆಗಳನ್ನು ಮಾಡಿಸುವಂಥದ್ದು. ಸಾಧ್ಯವಾದರೆ ನಿಮಗೆ ಈ ಮೇಷರಾಶಿ ಆಗಲಿ ವೃಶ್ಚಿಕ ರಾಶಿಯವರಾಗಲಿ ಶನಿಯ ಕಥೆಯನ್ನು ಕೇಳಿಸ್ಕೊಳ್ಳಿ. ಸತ್ಯಹರಿಶ್ಚಂದ್ರ ಕತೆ ಬರ್ತಾ ಇರ್ತದೆ. ಈ ಶನಿ ಸಂಬಂಧಪಟ್ಟಂತಹ ವ್ರತಗಳನ್ನು, ಶನಿ ಸಂಬಂಧಪಟ್ಟಂತಹ ಕಥೆಗಳನ್ನು, ಶನಿಗೆ ಸಂಬಂಧಪಟ್ಟಂತಹ ಉಪಾಸನೆಗಳನ್ನು ಯಾವ್ಯಾವ ವಿಧಾನಗಳಲ್ಲಿ ಮಾಡ್ಬೋದು ಅಂಥ ಎಲ್ಲ ವಿಧಾನಗಳನ್ನು ನೀವು ಮಾಡಬಹುದು. ಈ ಮಾಡೋದರಿಂದ ನಿಮಗೆ ಎಷ್ಟೋ ಶನಿಯ ದೋಷಗಳು ಪರಿಹಾರವಾಗುತ್ತೆ. ಇದು ವೃಶ್ಚಿಕ ರಾಶಿಯವರಿಗಿರುತ್ತೆ ಪಂಚಮದಲ್ಲಿ.